ವೀಕ್ಷಕರೇ, ಇದೀಗ ನಾನು ನೂತನವಾಗಿ ನಿರ್ಮಿಸಿದಂತಹ ಗೋಶಾಲೆಯಲ್ಲಿದ್ದೇನೆ. ತಾವೀಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗೋಶಾಲೆಗಿದೆ, ಗೋವುಗಳಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಂಬುವಂಥದ್ದನ್ನು. आनंद ऐश्वर्यावृद्ध्यर्थम धर्मार्थकाममोक्ष चतुर्विध परपुरुषार्थ सिद्ध्यर्थम मांगल्यमूर्ति श्री गोपाल स्वामी प्रीत्यर्थम अद्य जोरने साहस तो जाची दूर उठने गोशार अवेशांगतया गोपूजाराधना कर्म हरिष्ये गोत्रवे नमः महागणपतये नमः प्रार्थना समर्पयामि ओम दवे नमः आगावो अग्मन्नुतभद्रमक्रम सीतं प्रकोष्ठे प्रणयं तस्मै प्रजापते पदोपा यहस्यरि अम्म यहस्यरिन्द्राय पूर्वेदशसोपानाः दवे नमः स्वागतं समर्पयामि दवे नमः स्वागतं ओम दवे नमः स्वागतं ओम दवे नमः आधारविन्दयोः वाद्यं समर्पयामि हस्ते अर्घ्यमर्घ्यं समर्पयामि मुखे आचमनीयं समर्पयामि स्नानं करिष्ये ओम आपो देवता आपो हस्तामगोपवस्थानं पुण्यस्थापना हिरणानायतच्छते गोवश्रितस्य वाये देहनाः विशतीरेव मात्रः तस्मान्नामोदस्य क्षितप्राणिने गोदवारोहन्तो पुष्पिणेः तदाश्च मणिकाणि समुद्रस्य गृहाणि ओम आजनेते पराशणे घोरभारोहन्तपुष्पिणेः स्तुदाश्च मन्दरीकाले समुद्रस्य ग्रहादिने नवे नमः गन्ध अक्षतपुष्पाणं च समर्पयामि नवे नमः वनस्पतिरसोत्पन्न गन्धाढ्योधकोत्तमः आघ्रय सर्वसेवानं गोपोषं प्रदर्शनां नवे नमः धूपमाघ्रापयामि ज्योतिषत्रश्च तेजश्च देवानां सततं प्रियः प्रभाकरो महातेजादिपूजं तदेकर्षतां दर्शनात्मे अजन्तो ज्योतिः सुज्योतिः दीपं दर्शयामि ओम ओम विश्वतः वाद्य नीराजनं समर्पयामि ओम नामो मे मातरसंपुष्टिप्रदानेन समे विष्णुप्रसीदतौ गवान्तर्गत श्री गोपालकृष्ण प्रेयताम् ओम तत्सत् लक्ष्मीपते तन्त्रयुगं स्मरामि गवे नमः प्रार्थना
ಅಭಿಮತ ಚಾನಲ್ದ ಮಾತ ವೀಕ್ಷಕರಿಗೆ ನಮಸ್ಕಾರ. ಎಂಕ್ಲಿನಿ ಕುಳೂರು ಕನ್ಯಾ ನೋಡುಲ್ಲ. ಕುಳೂರು ಕನ್ಯಾನ ಪಂಡಿ ಕೂಡಲೇ ನೆನಪಾಪುನು ಸದಾಶಿವ ಶೆಟ್ರನ ಪುದಾರ್ ಆರು ಕಲ್ಪವೃಕ್ಷ ಅಂದು ಪನೊಲಿ ಕಾಮಧೇನು ಒಂದು ಪನೊಲಿ ಯಾನು ಬಾಂಬೆದ ಬರೀ ಕಲಾ ಸಂಘಟಕ್ಕೆ ಕರ್ನೂರು ಮೋಹನ್ ರೈಂದ ಎಂಕಲ್ನ ಎನ್ನ ಪುದಾರ್ ಸದಾಶಿವಣ್ಣೆ ಇಂಚಿಪದ ದಿನಕ್ಲೇಡ್ ಆರು ಒಂಜಿ 5 ವರ್ಷಡ್ ಮಲ್ತಿನ ದಾನ ಬಹುಶಃ ಒರಿ ವ್ಯಕ್ತಿ 100 ವರ್ಷ ದಾನ ಮಲ್ಪರ ಸಾಧ್ಯ ಜಂದಿನ ಅಂಚಿನ ಒಂಜಿ ವ್ಯಕ್ತಿಯಾರು ಮೂಲು ಆರ್ನ ಗೃಹ ಪ್ರವೇಶಕ್ಕೆ ಬೈದ ಮುಲ್ಪ ತೂನಾಗ ಅವು ಮಲ್ಲಾಯ ಪಾಪದ ಎನ್ನತ್ತು ಪ್ರತಿ ಊರಿಯನ್ನೆಲ್ಲ ಇದ್ದೀರು ನಿಂತೂನ ಭಾರಿ ಖುಷಿ ಆಪುಂಡು ಕೇವಲ ಮಲ್ಲಾಯ ಬತ್ತದಾರ್ನ ಸ್ಟೇಟಸ್ನತ್ತು ಆರು ಇನ್ನು ಪ್ರತಿ ಊರಿಲ್ಲ ಬೋಡೊಂದು ಎನ್ನಿನಾರು ಬೋಡೊಂದು ಪ್ರತಿ ಊರಿಯಾಗಲ ದಾನ ಮಲ್ತಿನಾರು ಓಲು ಆರೋಗ್ಯ ಎರೆಗಾಣಲ ತೊಂದರೆ ಅನಾಗ ಇರಿಗೆ ಶಿಕ್ಷಣಗೂ ತೊಂದರೆ ಅನಾಗ ಇರಿಗೆ ಮದುವೆಗೆ ದಲ ಭಂಗ ಅನಾಗ ಅವಳು ಸದಾಶಿವಣ್ಣೆ ದೇವಿರಲೆ ಕೊಲ್ಲೇರು ದೇವತಾ ಮನುಷ್ಯ ಇನಿ ಆರ್ನ ಒವೇ ಪ್ರೋಗ್ರಾಮ್ಗೆ ಎಂಕುಲು ಅದ್ರಲ್ಲಿ ಎಪ್ಪಡುಂದಿಜ್ಜಿ ಇಂಚೆ ಗೊತ್ತಾಣ ಎಂಕುಲು ಬರ್ಪ ಪಂಡ ಆ ರೀತಿದ ಸಂಬಂಧ ಇಂಚಿನೊಂಜಿ ವ್ಯಕ್ತಿನ ಇನಿ ಗೃಹ ಪ್ರವೇಶಕ್ಕೆ ಇಲ್ಲೋ ಕೆಲ್ಗೆ ಬೈದ ಎಂಕ್ಲಿಗೆ ಭಾರಿ ಹೆಮ್ಮೆ ಮಸ್ತ್ ಜನ ತಿಕ್ಕಿರು ಇಂಚಿನೊಂಜಿ ಭಾರಿ ಅಭೂತಪೂರ್ವ ಇಲ್ಲಿ ನೆಟ್ಟು ಆರು ಒಂಜಿ ಗೆಸ್ಟ್ ಹೌಸ್ದಲ್ಲಕ್ಕೆ ಗೆಸ್ಟ್ ನಕ್ಲಿಗೆ ಒಂಜಿ ಮಲ್ದೇರು ಇಲ್ಲಿ ಒಂದು ಏರ್ಲ ಮಲ್ಪಾಯರು ದುಡ್ಡಿತ್ತಿನ ಏರ್ಲ ಮಲ್ಪಾಯಿ ಬತ್ತಿನ ಆತಿಥ್ಯ ಸತ್ಕಾರದ ಮೂಲಕ ಒಂಜಿ ಎಡ್ಡೆ ಕಾನ್ಸೆಪ್ಟ್ ಮೂಲ ಆತಂಡು ಈ ಗೋಶಾಲೆ ಉಂಡು ಪ್ರತಿ ಒಂಜಿಲ ಬಾರಿ ಪೊರ್ಲುದ ವ್ಯವಸ್ಥೆ ಯಾನು ಸುರುಕಾದ ಸದಾಶಿವ ಶೆಟ್ರಿಗೆ ರಘುರಾಮ್ ಶೆಟ್ರಿಗೆ ಅವ್ರನ್ನ ಮಾತ ಸಹೋದರರಿಗೆ ಈ ಪೊರ್ತುಡು ಅಭಿನಂದನೆ ಸಂದಿಸ. ಓಕೆ ಸದಾಶಿವ ಕನ್ಯಾನ ಅವ್ರನ್ನ ಇಲ್ಲೋ ಕೆಲವು ಬೈದೆ ಮಸ್ತ್ ಖುಷಿ ಅವನು ದ್ಯಾಪನಾಗ ಹೆಂಗೆ ಸ್ಪೆಷಲ್ ಆದ ಇನ್ವೈಟ್ ಮಲ್ದೇರು ಆ್ಯಕ್ಚುಲಿ ಇನ್ನಿತ ಕಾರ್ಯಕ್ರಮದ ನಿರೂಪಣೆ ಮಲ್ಪಾರೆ ಒಂದು ಅವಕಾಶ ಮಂತ್ ಕೊರಿಯರು ಅವು ಮಸ್ತ್ ಖುಷಿತ ವಿಷಯ ದಾದ ಬನ್ನಾಗ ಇನ್ನಿ ಅವ್ರನ್ನ ಇಲ್ಲೋ ಕೆಲವು ಒಂಜಿ 7 ಜನ ಯತಿವರಿಯರು ನಕಲು ಸ್ವಾಮೀಜಿ ನಕಲು ಬತ್ತಿತ್ತಾರೆ ಬೇತೆ ಬೇತೆ ಕ್ಷೇತ್ರವ್ರದ್ದು ಅಕಲ ಮಾತಿರಲ್ಲ ಆಶೀರ್ವಾದ ತಿಕ್ಕುನಂಚಿನ ಕ್ಷಣ ಎನ್ನಾಂಡು ಮಸ್ತ್ ಖುಷಿ ಇಡ್ತೊಟ್ಟಿ ಗೋಶಾಲೆ ಎಲ್ಲ ಆರು ಇನ್ನಿ ಉದಿಪನ ಆಂಡು ಗೋಶಾಲೆ ಹೊಸತ್ ಗೋಶಾಲೆ ಅಂಚನೆ ಇಲ್ಲೋ ಕೆಲ್ ದಕ್ಷಿಣ ಬಗೆ ಬಗೆತ ವನಸ್ಪುರ ಎತ್ತಿಂಡು ಮಸ್ತ್ ಜನ ಬತ್ತಿತ್ತೆ ಅವ್ರನ್ನ ಪ್ರೀತಿದಿದೆ ದಾಗೋಸ್ಕರ ಬಣ್ಣಗ ಆರು ಸಮಾಜ ಬುಕ್ಕಿ ಬೇಲೆ ಮಲ್ಪೇರು ಏರು ಕಷ್ಟಡು ಬತ್ತೇರು ಆಕಲ ಕಣ್ಣೀರು ಒರೆಸಿನ ಬೇಲೆ ಮಲ್ಪೇರು ಸದಾಶಿವ ಶೆಟ್ಟಿ ಕನ್ಯಾನರೈ ಏತು ದೇವಸ್ಥಾನ ಅರ್ಧೋಡು ಜೀರ್ಣೋದ್ಧಾರ ಆವಂದೆ ಬಾಕಿ ಒರೆದಿತ್ತಿಂಡಲ್ಲ ಐನಾರು ಜೀರ್ಣೋದ್ಧಾರ ಮಂತದ್ದು ಐಕ್ ಹೆಂಚಿನ ಬರ ಹೆಲ್ಪ್ ಅವಡ ಐನಾರನ್ನ ಕೈ ಹಿಡಿದು ಮಲ್ತದ್ದು ದೇವಸ್ಥಾನ ಒಂಚಿ ಅಭಿವೃದ್ಧಿ ಮಲ್ಪನಂಚಿನ ಬೇಲೆನು ಸದಾಶಿವ ಕನ್ಯಾನರೈ ಮಲ್ಪೇರು ಅಂಚನೆ ಸಮಾಜಮುಖಿ ನೀ ಪಾಪದ ಜೋಕುಲ ಮದಿಮೆದ ವಿಷಯ ಅವಾಡು ಅಂಚನೆ ಇಲ್ಲಿ ಕಟ್ಟವನಂಚಿನ ಒಂಜಿ ಹೆಲ್ಪ್ ಅವಳು ಏರು ಪಾಪದಕ್ಕಲು ಬತ್ತನಲ್ಲ ಅಕಲ್ನ ಎಕಡೆ ಆರು ಪನ್ಲೆಕ್ಕನೆ ಸುರುಕು ಆರು ಅರ್ನ ಫ್ಯಾಮಿಲಿಗೆ ಸ್ಟ್ರಾಂಗ್ ಮಂತೊಂದು ಬಾಕಿ ದಕ್ಕಲೆಲ್ಲ ಆರ್ನ ಒಟ್ಟಿಗೆ ಫ್ಯಾಮಿಲಿ ದಕ್ಕಲೆ ಇನ್ನೊಂದು ಆರು ಹೆಲ್ಪಿಂಗ್ ನೇಚರ್ನ ದಿವೊಂದು ಬೈದಿರಿ ಮಸ್ತ್ ಖುಷಿ ಉಂಟು ದಾಯಬಂಡ ಅರಡ ಏತ್ ಸಂಪತ್ತು ಉಂಡ 5 ಡಬಲ್ ಬೊಕ್ಕೂರಿಯಾಗೂ ಉಪಕಾರ ಮಲ್ಪೋಡು ಸಮಾಜ ಸೇವೆ ಮಲ್ಪೋಡು ಪನ್ಪುನ ದುಪ್ಪಟ್ಟು ಮನಸ್ಸು ಆರ್ಡ ಉಂಡು ಮಸ್ತ್ ಖುಷಿ ಆನೆಂಕ ಇನ್ನು ಬತ್ತದು ಬತ್ತಿನಂಚಿನ ಮಾತ ಬಿನ್ನೆರ್ಲ ಬತ್ತಿನಂಚ ಮಾತೆರ್ಲ ಬತ್ತದು ಮಸ್ತ್ ಪುಗರಿಯರು ಮಾತ ವಿಷಯ ಇಡ್ಲ ಗೋಶಾಲೆ ದಿಪ್ಪು ಇಲ್ಲ ದಿಪ್ಪು ಪ್ರತಿಯೊಂಜಿಲ್ಲ ಅರೆಗೆ ನನಾತ್ ದೇವದೇವರು ಎಡ್ಡೆ ಮಲ್ಪಾಡು ನನಾತ್ ಸಮಾಜ ಬಗ್ಗೆ ಬೇಲೆ ಮಲ್ಪಂಚಿನ ದೇವದೇವರ ಆಶೀರ್ವಾದ ಕೊಡೋದಕ್ಕೆ ಏನು ಥ್ಯಾಂಕ್ ಯು ಸೋ ಮಚ್. ಭಾಳ ಸಂತೋಷ ಆಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಸಮಾಜಮುಖಿಯಾಗಿ ಕೆಲಸ ಮಾಡಿದರೆ ಎಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯ ಎನ್ನುವುದನ್ನು ಕನ್ಯಾನ ಸದಾಶಿವ ಶೆಟ್ಟರ ಒಂದು ಚಟುವಟಿಕೆಯ ಮೂಲಕ ನಾವು ತಿಳಿಯೋದಕ್ಕೆ ಸಾಧ್ಯ. ಅವರ ಸ್ವಗ್ರಾಮ ಮತ್ತು ಅವರ ಸ್ವಂತ ಹುಟ್ಟಿದ ಊರು ಈ ಕುಳೂರು ಕನ್ಯಾನ. ಇಲ್ಲಿ ಬಹಳ ಆದರ್ಶಪ್ರಾಯವಾದಂಥ ಒಂದು ಸೌಧ, ಅವರ ಕನಸಿನ ಮನೆ ಅಂತ ಹೇಳಬೇಕು, ಅದು ಎದ್ದು ನಿಂತಿದೆ. ಬಹುಶಃ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಇಂಥ ಒಂದು ನಿವಾಸವನ್ನು ಬಹಳ ಸುಲಭವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಗೋಶಾಲೆಯನ್ನು ಮಾಡಿದ್ದಾರೆ. ಒಂದು ಮನೆಯಲ್ಲಿ ಇದ್ದುಕೊಂಡು ಒಂದು ಗೋಶಾಲೆಯನ್ನು ಮಾಡುವುದು ಇದು ದೊಡ್ಡ ವಿಶೇಷ. ಯಾಕಂದರೆ ಒಂದು ಸಂಸ್ಥೆ ಮಾಡಬೇಕಾದಂಥ ಕೆಲಸ. ಆದರೆ ಅವರ ಸಮಾಜಮುಖಿಯಾದಂಥ ವ್ಯಕ್ತಿತ್ವ ಮತ್ತು ಸಾಮಾಜಿಕವಾದ ಕಳಕಳಿ ಮತ್ತು ಗೋವುಗಳ ಬಗ್ಗೆ ಅವರಿಗಿರುವಂಥ ಪ್ರೀತಿ, ಇದನ್ನು ವ್ಯಕ್ತಪಡಿಸುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ. ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಈ ಪರಿಸರದಲ್ಲಿ ಒಂದು ನಿವಾಸದ ಸಮುಚ್ಚಯವಾಗಿ ಇದು ಕಾಣ್ತಾ ಇರುವಂಥದ್ದು. 3 ಮಹಡಿಗಳ ಒಂದು ವಿಶೇಷವಾದಂತಹ ಕಟ್ಟಡ ಇದು. ಒಳಗೆ ಹೋಗಿ ನೋಡಿದರೆ ಮಾತ್ರ ಗೊತ್ತಾಗ್ತದೆ. ಇಂತಹ ಒಂದು ಕನಸಿನ ಸೌಧ ಬಹುಶಃ ಆ ಇಚ್ಛಾಶಕ್ತಿಯಿಂದ ಮಾತ್ರ ಆಗುವುದಕ್ಕೆ ಸಾಧ್ಯ. ಅಲ್ಲಿ ಇರುವಂತಹ ಅತಿಥಿ ಗೃಹ ಇರ್ಬೋದು, ಅಥವಾ ಅಲ್ಲಿರತಕ್ಕಂತಹ ಬೇರೆ ಬೇರೆ ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಆಸನಗಳ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಆದರ್ಶವಾದ ಗೃಹಸ್ಥ ಕಟ್ಟಿಕೊಳ್ಳುವಂಥ ಮನೆ ಹೇಗಿರ್ತದೆ ಎನ್ನುವುದನ್ನು ತೋರಿಸ್ತದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಒಂದು ಸಂತರು, ಬೇರೆ ಬೇರೆ ಮಠಾಧೀಶರು ಕೂಡ ಬಂದಿದ್ದಾರೆ. ಒಂದು ಮನೆಯ ಒಕ್ಕಲಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂತರು, ಸನ್ಯಾಸಿಗಳು, ಧಾರ್ಮಿಕ ಪುರುಷರು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ರಾಜಕೀಯ ಧುರೀಣರು,
ಇವರೆಲ್ಲ ಬರ್ತಾರೆ ಅಂತ ಹೇಳಿದರೆ ಬಹಳ ವಿಶೇಷ. ಇದು ಸದಾಶಿವ ಶೆಟ್ಟಿ ಅವರ ಲೋಕಪ್ರಿಯತೆ ಮತ್ತು ಜನಪ್ರೀತಿಯನ್ನು ತೋರಿಸ್ತದೆ. ಹಾಗಾಗಿ ಇನ್ನು ಮುಂದೆ ಕೂಡ ಸಮಾಜಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವುದಕ್ಕೆ ದೇವರವರಿಗೆ ಅನುಗ್ರಹ ಕೊಡಲಿ. ಒಂದು ಮನಸ್ಸು ನೆಮ್ಮದಿಯಾಗಿರಬೇಕಾದ್ರೆ ಮನೆ ಶನ್ಯಾಗಿರಬೇಕು ಅಂತ ಲೆಕ್ಕ. ಅಂತಹ ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದರಿಂದ ಈ ಪ್ರಶಾಂತವಾದ ವಾತಾವರಣದಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಸದಾಶಿವಣ್ಣನವರಿಗೆ ದೇವರ ಅನುಗ್ರಹವನ್ನು ಮಾಡಲಿ. ನಮಗೆಲ್ಲ ಸಂತೋಷ ಆಗಿದೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಮತ್ತು ಅವರ ಕುಟುಂಬದವರಿಗೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ.